ಸ್ನೇಹಿತರ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆಯ 17ನೇ ಅಧ್ಯಾಯದ 19ನೆಯ ಶ್ಲೋಕಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ ತಾಮಸ ಮುದಾವೃತಂ. ಶ್ರೀಕೃಷ್ಣ ತಪಸ್ಸು ಅದು ಸಾತ್ವಿಕ, ರಾಜಸ ಮತ್ತು ತಾಮಸ ಈ ಗುಣಗಳಿಂದ ಹೇಗೆ ಕೂಡಿರುತ್ತೆ ಅನ್ನೋದನ್ನು ವಿವರಿಸಿ ಹೇಳ್ತಾ, ಈ ಶ್ಲೋಕದಲ್ಲಿ ತಾಮಸವಾದಂತಹ ತಪಸ್ಸು ಅದರ ಪರಿಣಾಮಗಳು ಏನು ಅನ್ನೋದರ ಕುರಿತಾಗಿ ವಿವರಿಸಿ ಹೇಳಿರುವಂಥದ್ದು. ನಾವು ಇಲ್ಲಿಯವರೆಗೆ ಏನು ತಿಳಿದುಕೊಂಡಿದ್ವಿ ಅಂದರೆ, ತಪಸ್ಸು ಮಾಡಿದ್ವಿ ಅಂದರೆ ಪ್ರತಿಫಲ ಅದು ಒಳ್ಳೆಯದೇ ಆಗಿರತ್ತೆ ಅಂತ, ಅಥವಾ ನಾವು ಮಾಡುವಂತಹ ತಪಸ್ಸು ಅದು ಒಂದಲ್ಲ ಒಂದು ಪ್ರತಿಫಲವನ್ನು ನಮಗೆ ನೀಡತ್ತೆ ಅಂತ ಹೇಳಿ ನಾವು ತಿಳಿದುಕೊಂಡಿದ್ವಿ. ಆದರೆ ಅದು ಸಾತ್ವಿಕವಾಗಿದ್ದ ತಪಸ್ಸು ಆಗಿದ್ದರೆ ಅದು ನೀಡುವಂತಹ ಫಲ ಎಂಥದ್ದು, ರಾಜಸ ತಪಸ್ಸು ಆಗಿದ್ದರೆ ಅದರ ಪ್ರತಿಫಲ ಅನಿಶ್ಚಿತವಾದದ್ದು. ಅದೇ ರೀತಿ ಈ ಶ್ಲೋಕದಲ್ಲಿ ಮೂರ್ಖತೆಯಿಂದ, ಹಠದಿಂದ ಮನಸ್ಸು, ವಾಣಿ ಮತ್ತು ಶರೀರಕ್ಕೆ ಕಷ್ಟವನ್ನು ಕೊಟ್ಟು ಅಥವಾ ಇತರರಿಗೆ ಅನಿಷ್ಟ ಮಾಡುವುದಕ್ಕಾಗಿ ಮಾಡಲಾಗುವಂತಹ ತಪಸ್ಸನ್ನು ತಾಮಸ ಎಂದು ಕರೆಯಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಮೊದಲನೆಯ ತಪಸ್ಸಿನಲ್ಲಿ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಭಾವದಿಂದ ಮಾಡ್ತೇವೆ. ಅದು ನಮ್ಮ ಚಟುವಟಿಕೆ, ನಮ್ಮ ಮಾತು ಮತ್ತು ನಮ್ಮ ಮನಸ್ಸು. ಅದಕ್ಕಿಂತ ಒಂದು ಸ್ವಲ್ಪ ಕನಿಷ್ಠ ಮಟ್ಟದ್ದು ಅಂದರೆ ಸ್ವಾರ್ಥಕ್ಕಾಗಿ ಮಾಡುವಂಥದ್ದು ಅಥವಾ ಪ್ರಸಿದ್ಧಿಗಾಗಿ ಮಾಡುವಂಥದ್ದು. ಅದು ಕೂಡ ತಪಸ್ಸೇ, ಆದರೆ ಆ ತಪಸ್ಸು ಮಾಡೋದು ಏನಕ್ಕೆ? ಯಾವುದಕ್ಕಾಗಿ? ತಮ್ಮ ಸ್ವಾರ್ಥಕ್ಕಾಗಿ, ತಮಗೆ ಒಳ್ಳೆಯದಾಗಲಿ ಅಥವಾ ತಮಗೆ ಪ್ರಸಿದ್ಧಿ ಸಿಗಲಿ ಅನ್ನೋದಕ್ಕಾಗಿ. ಆದರೆ ಇನ್ನೊಂದು ತಪಸ್ಸು ಮಾಡುವಂಥದ್ದು ತಪಸ್ಸೇ, ಆದರೆ ಮಾಡುವ ಉದ್ದೇಶ ಯಾವುದಕ್ಕಾಗಿ? ಇನ್ನೊಬ್ಬರಿಗೆ ಕಷ್ಟ ಕೊಡೋದಕ್ಕಾಗಿ ಅಥವಾ ಇನ್ನೊಬ್ಬರ ಅನಿಷ್ಟಕ್ಕಾಗಿ. ಇನ್ನೊಬ್ಬರಿಗೆ ಕಷ್ಟ ಕೊಡೋದಕ್ಕಾಗಿ ಅಥವಾ ಇನ್ನೊಬ್ಬರ ಅನಿಷ್ಟಕ್ಕಾಗಿ ನಾವು ತಪಸ್ಸು ಮಾಡ್ತೀವಿ ಅಂದರೆ ಅದು ನಮ್ಮ ಮೂರ್ಖತನದ ಪರಮಾವಧಿ. ಆ ಮೂರ್ಖತೆಯಿಂದ ಅಥವಾ ಆ ಹಠದಿಂದ ನಾವು ನಮ್ಮ ಮನಸ್ಸಿನಿಂದ ಕೆಟ್ಟದನ್ನು ಯೋಚನೆ ಮಾಡ್ತೇವೆ, ನಮ್ಮ ಭಾಷೆಯಲ್ಲಿ ಅವರ ಕುರಿತಾಗಿ ಕೆಟ್ಟದ್ದನ್ನು ಅಥವಾ ಅವಹೇಳನಕಾರಿಯಾಗಿ ಪದಗಳನ್ನು ಬಳಸ್ತವೆ, ಅವರಿಗೆ ಕಷ್ಟ ಕೊಡೋದಕ್ಕಾಗಿ, ಅವರಿಗೆ ಅನಿಷ್ಟವನ್ನು ಉಂಟು ಮಾಡೋದಕ್ಕಾಗಿ ಈ ಶರೀರಕ್ಕೂ ಕೂಡ ಕಷ್ಟವನ್ನು ಕೊಡ್ತೇವೆ ನಾವು. ಯಾವ ಮೂಲಕ? ಸಿಟ್ಟು, ಆಕ್ರೋಶ, ಅಸಹನೆ. ಮನಸ್ಸು ಆ ಸಿಟ್ಟನ್ನು ಸೃಷ್ಟಿ ಮಾಡುತ್ತೆ. ಸಿಟ್ಟು ತಕ್ಷಣಕ್ಕೆ ಹೊರಗೆ ಬರೋದಿಲ್ಲ. ಆಕ್ರೋಶ, ಅಗ್ನಿ, ಅದು ತಕ್ಷಣಕ್ಕೆ ಹೊರಬರೋದಿಲ್ಲ. ಮೊದಲು ನಮ್ಮ ದೇಹದ ಒಳಗಡೆ ಆ ಅಗ್ನಿ ಸೃಷ್ಟಿಯಾಗತ್ತೆ. ಅದು ಅಲ್ಲಿಂದ ಸುಡಲಿಕ್ಕೆ ಪ್ರಾರಂಭ ಆಗಿ ಹೊರ ಸಮಾಜವನ್ನು ಸುಡಲಿಕ್ಕೆ ಹೋಗುತ್ತೆ. ಹಾಗಾಗಿ ತಾಮಸವಾದಂತಹ ತಪಸ್ಸು ಅದು ಬೇರೆಯವರಿಗೆ ಮಾತ್ರ ಅನಿಷ್ಟವನ್ನು ಉಂಟು ಮಾಡೋದಿಲ್ಲ, ತನ್ನ ಶರೀರಕ್ಕೂ ಕೂಡ ಅದು ಕಷ್ಟವನ್ನು ಕೊಡುತ್ತೆ. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.